ಮೇಷರಾಶಿಯ ಮಹಿಳೆಯರು ಜೀವನದ ಕಡೆಗೆ ಅತ್ಯಂತ ಲವಲವಿಕೆಯ ಮನೋಭಾವವನ್ನು ಹೊಂದಿರುತ್ತಾರೆ. ಅವರು ಏನೇ ಮಾಡಿದರೂ ಅವರಲ್ಲಿ ಉತ್ಸಾಹ ಮತ್ತು ದೃಢವಿಶ್ವಾಸ ಎದ್ದು ಕಾಣುತ್ತದೆ. ಈ ರಾಶಿಯ ಮಹಿಳೆಯರ ಸ್ವಭಾವದ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. ಮೇಷ ರಾಶಿಯಲ್ಲಿ ಜನಿಸಿದ ಮಹಿಳೆ ಉತ್ಸಾಹಿ ಮತ್ತು ಕ್ರಿಯಾಶೀಲಳು. ಆದರೆ ಯಾವುದೇ ಸಂದರ್ಭ ಅಥವಾ ಸ್ಥಳದಲ್ಲಿ ಅವಳ ವ್ಯಕ್ತಿತ್ವವನ್ನು ಹಾಗೆಯೇ ಇರಿಸಿಕೊಳ್ಳಲು ಕಷ್ಟವಾಗುತ್ತದೆ. ಮೇಷ ರಾಶಿಯ ಮಹಿಳೆಯರು ಅತಿ ಹೆಚ್ಚು ಆಕ್ಟಿವ್ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮತ್ತು ತಮಗಿಂತ ಕಡಿಮೆ ಇರುವ ಏನನ್ನೂ ಸ್ವೀಕರಿಸುವುದಿಲ್ಲ. ಅವರು ಸ್ವಾವಲಂಬಿಗಳಾಗಿರುತ್ತಾರೆ ಮತ್ತು ಸುತ್ತಲೂ ಇರುವ ಪರಿಸರ ಹಾಗೂ ಜನರ ವ್ಯಕ್ತಿತ್ವವನ್ನು ಆನಂದಿಸುತ್ತಾರೆ. ಮೇಷ ರಾಶಿಯು ಬೆಂಕಿಯ ಸಂಕೇತವಾಗಿರುವುದರಿಂದ ಈ ರಾಶಿಯ ಮಹಿಳೆಯರು ಕೆಲವೊಮ್ಮೆ ಕೋಪ ಅಹಂಕಾರದಿಂದ ವರ್ತಿಸಬಹುದು. ಮೇಷ ರಾಶಿಯ ಮಹಿಳೆಯ ವ್ಯಕ್ತಿತ್ವವು ಸೊಕ್ಕಿನ ಮತ್ತು ಅಹಂಕಾರದಿಂದ ಕೂಡಿರುತ್ತದೆ. ಮೇಷ ರಾಶಿಯ ಅಧಿಪತಿ ಕುಜ ಅಂದರೆ ಅಂಗಾರಕ ಆಗಿರುತ್ತಾನೆ. ಸಾಮಾನ್ಯವಾಗಿ ಈ ರಾಶಿಯ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮದ ವಿಷಯದಲ್ಲಿ ಎಡವಟ್ಟುಗಳನ್ನು ಮಾಡಿಕೊಳ್ಳುತ್ತಾರೆ. ವಯಸ್ಸಿಗೆ ಬಂದ ನಂತರ ತಮ್ಮ ಜೀವನ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಆಸೆಯಿಂದ ಇರುತ್ತಾರೆ. ಆದರೆ ಕೇವಲ ದೈಹಿಕವಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡು ಪ್ರೀತಿಯ ಹೆಸರಿನಲ್ಲಿ ನಾಟಕವಾಡುವ ಸ್ಥಿತಿ ನಿಮ್ಮ ಜೀವನದಲ್ಲಿ ಎದುರಾಗುತ್ತದೆ. ಒಂದು ವೇಳೆ ಪ್ರೇಮ ವಿವಾಹ ಆಗುವ ಆಸೆಯಿಂದ ನೀವು ಮನೆಯಿಂದ ಹೋಗುವ ನಿರ್ಧಾರ ಮಾಡಿಕೊಂಡರೆ, ಅಂತಹ ಸಂದರ್ಭಗಳಲ್ಲಿ ನಿಮ್ಮನ್ನು ನಿಮ್ಮ ಮನೆಯವರು ಗೃಹ ಬಂಧನದಲ್ಲಿ ಇರಿಸಿ ಆಶ್ಚರ್ಯಕರ ರೀತಿಯಲ್ಲಿ ಅವಸರದಲ್ಲಿ ನಿಮ್ಮ ವಿವಾಹವನ್ನು ಮಾಡುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ಆಗಬಹುದಾದ ದೊಡ್ಡ ನಷ್ಟವಾಗಿರುತ್ತದೆ. ಒಂದು ವೇಳೆ ಅಂತಹ ಅವಸರದ ಮಾಡುವೆ ಆದಂತಹ ಪರಿಸ್ಥಿತಿ ನಿಮ್ಮದಾದರೆ, ವಿವಾಹದ ನಂತರ ನಿಮ್ಮ ಪತಿಯಿಂದ ನಿಮಗೆ ಸಾಕಷ್ಟು ಪ್ರೀತಿ ನೆಮ್ಮದಿ ಸಿಗುವುದು ಕಷ್ಟವಾಗಬಹುದು. ಮೇಷ ರಾಶಿಯ ಹೆಣ್ಣು ಮಕ್ಕಳು ಈ ಸಂದರ್ಭಗಳಲ್ಲಿ ಹೊರಗೆ ಹೋಗಿ ಉದ್ಯೋಗ ಮಾಡುವ ನಿರ್ಧಾರಗಳನ್ನು ಮಾಡಿಕೊಳ್ಳುತ್ತಾರೆ. ವಿವಾಹದ ನಂತರ 100ರಲ್ಲಿ 60ರಷ್ಟು ಮಂದಿ ಸ್ತ್ರೀಯರಿಗೆ ತಮ್ಮ ಗಂಡ ಮದ್ಯಪಾನ ಹಾಗೂ ಮಾದಕ ವ್ಯಸನಿಯಾಗಿರುತ್ತಾನೆ. ಒಂದು ವೇಳೆ ಎಚ್ಚರ ತಪ್ಪಿ ಪ್ರೇಮ ವಿವಾಹವಾದರೆ ಅದು ನಿಮ್ಮ ಜೀವನಕ್ಕೆ ನೀವು ಮಾಡಿಕೊಂಡ ದೊಡ್ಡ ಅಪರಾಧವಾಗುತ್ತದೆ. ಮೇಷ ರಾಶಿಯ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಪ್ರೇಮ ವಿವಾಹಗಳು ತೀರಾ ಕಡಿಮೆ. ಆದ್ದರಿಂದ ಮೇಷ ರಾಶಿಯ ಹೆಣ್ಣು ಮಕ್ಕಳು ಸಾಧ್ಯವಾದರೆ 25 ವರ್ಷಗಳವರೆಗೆ ಯಾವುದೇ ರೀತಿಯ ಪ್ರೀತಿ ಪ್ರೇಮದ ವಿಷಯಗಳಿಗೆ ಗಮನ ಕೊಡದೆ ಕೇವಲ ಉದ್ಯೋಗ, ಉಳಿತಾಯ, ಸಾಧನೆಗಳ ಬಗ್ಗೆ ಗಮನ ಕೊಡುವುದು ತುಂಬಾ ಸೂಕ್ತವಾದ ವಿಷಯ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ, ವಿವಾಹದ ನಂತರವೂ ನಿಮಗೆ ವೃತ್ತಿ ಮಾಡಲು ಹೆಚ್ಚು ಆಸಕ್ತಿ ಇರುತ್ತದೆ. ನಿಮ್ಮ ಕುಟುಂಬದ ಸಹಕಾರವೂ ಸಿಗುತ್ತದೆ. ಆದರೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿನ ಕಿರುಕುಳವಿರುತ್ತದೆ. ನಿಮ್ಮ ವಿದ್ಯಾಭ್ಯಾಸಕ್ಕೂ ನಿಮ್ಮ ಕೆಲಸಕ್ಕೂ ಸ್ವಲ್ಪವೂ ಸಂಬಂಧವಿರುವುದಿಲ್ಲ. ಮೇಷ ರಾಶಿಯ ಮಹಿಳೆಯರು ಅತಿ ಹೆಚ್ಚು ಸೌಂದರ್ಯದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಹಾಗೂ ಮನಸ್ಸಿನಲ್ಲಿ ಹೆಚ್ಚು ಪಾರದರ್ಶಕತೆ ಹೊಂದಿರುತ್ತಾರೆ. ಈ ಪಾರದರ್ಶಕತೆ ಕೆಲವೊಮ್ಮೆ ವಂಚನೆಗೆ ಕಾರಣವಾಗುತ್ತದೆ. ಅಂದರೆ ಮೇಷ ಎಂದರೆ ಟಗರು ಅಥವಾ ಕುರಿ. ಈ ರಾಶಿಯ ಮಹಿಳೆ ಸುಲಭವಾಗಿ ಮೋಸ ಹೋಗುತ್ತಾರೆ. ನಿಮ್ಮಲ್ಲಿ ಧೈರ್ಯ ಹೆಚ್ಚು, ಕೆಲಸ ಮಾಡುವ ಆಸೆಯೂ ಹೆಚ್ಚು, ಕಲಿಯುವ ಆಸಕ್ತಿಯೂ ಹೆಚ್ಚು. ಆದರೆ ನಿಮ್ಮ ಜೀವನದಲ್ಲಿ 14ನೇ ವಯಸ್ಸಿನಿಂದ 19ನೆಯ ವಯಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಪುರುಷನ ಆಗಮನವಾಗುತ್ತದೆ. ಆಗ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಸುಮಾರು 60ರಷ್ಟು ಹೆಣ್ಣು ಮಕ್ಕಳಿಗೆ ತಮ್ಮ ಜೀವನ ಹಾಳು ಮಾಡಿಕೊಳ್ಳುವ ಸಂದರ್ಭಗಳು ಈ ಸಮಯದಲ್ಲಿ ಬರುತ್ತದೆ. ಇಲ್ಲಿ ಪ್ರಾರಂಭವಾದ ನಿಮ್ಮ ಕೆಟ್ಟ ದಿನಗಳು ನಿಮ್ಮ ಜೀವನದ ಉದ್ದಕ್ಕೂ ಹಾಗೆಯೇ ಇರುತ್ತವೆ. ನಿಮ್ಮ ಜೀವನದಲ್ಲಿ ಸುಮಾರು ಜನ ಗಂಡಸರಿಂದ, ಅಂದರೆ ಸಂಬಂಧಿಗಳಿಂದ, ಸ್ನೇಹಿತರಿಂದ, ವಿಶ್ವಾಸಿಗಳಿಂದ, ಜೊತೆಗೆ ಕೆಲಸ ಮಾಡುವ ಜನರಿಂದ ಅತಿ ದೊಡ್ಡ ಮೋಸವಾಗುತ್ತದೆ. ನಿಮ್ಮ ಮನೆಯವರಿಗಾಗಿ ನಿಮ್ಮ ಜೀವನವನ್ನೇ ತೇಯುತ್ತೀರಿ. ಆದರೆ ನಿಮ್ಮ ಕುಟುಂಬದವರೇ ನಿಮ್ಮ ಉದ್ಧಾರವನ್ನು ಸಹಿಸುವುದಿಲ್ಲ.
ನಿಮ್ಮ ಮೊದಲನೆಯ ಶತ್ರುಗಳು ನಿಮ್ಮ ಮನೆಯ ಸದಸ್ಯರಾಗಿರುತ್ತಾರೆ. ಮೇಷರಾಶಿಯ ಮಹಿಳೆಯರ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಪುರುಷ ಸ್ಪರ್ಶವಿದೆ. ಅಂದರೆ ಹಿಡಿದ ಕೆಲಸ ಸಾಧಿಸುವುದರಲ್ಲಿ ಪುರುಷರಷ್ಟೇ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹಠ ಮಾಡುವುದರಲ್ಲಿ, ಕೋಪ ಮಾಡಿಕೊಳ್ಳುವುದಲ್ಲಿ, ತಮ್ಮ ವ್ಯಕ್ತಿತ್ವದ ವರ್ತನೆಗಳಲ್ಲಿ ಪುರುಷರಂತೆ ವರ್ತಿಸುತ್ತಾರೆ. ಈ ಕಾರಣದಿಂದ ಕುಟುಂಬದ ಜನರು, ಸ್ನೇಹಿತರು ನಿಮ್ಮನ್ನು ಗಂಡುಬೀರಿ ಎಂದು ಹೀಯಾಳಿಸುತ್ತಾರೆ. ನಿಮ್ಮ ವಿದ್ಯಾಭ್ಯಾಸದ ನಂತರ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಅದೃಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದರೆ ನಿಮ್ಮ ಅಹಂಕಾರದ ನಿರ್ಧಾರಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಾಗ ನಿಮ್ಮ ಕಣ್ಣನ್ನು ಮುಚ್ಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಉದ್ಯೋಗ, ವಿದ್ಯಾಭ್ಯಾಸ, ಆಸ್ತಿ ಖರೀದಿ, ಈ ರೀತಿಯ ಹಲವು ವಿಷಯಗಳಲ್ಲಿ ನೀವು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನೀವು ನಿಸ್ಸೀಮರು. ಆದರೆ ನೀವು ಯಾವಾಗ ಬೇರೆಯವರ ಮಾತು ಕೇಳಿ ನಿಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರೋ ಅಂದಿನಿಂದಲೇ ನಿಮ್ಮ ನತದೃಷ್ಟ ದಿನಗಳು ಪ್ರಾರಂಭವಾಗುತ್ತದೆ. ನೀವು ಉದ್ಧಾರವಾಗಲಿ ಎಂದು ಯಾರು ಆಸೆ ಪಟ್ಟು ನಿಮಗೆ ಒಳ್ಳೆಯ ಮಾರ್ಗದರ್ಶನ ನೀಡುವುದಿಲ್ಲ. ಹಾಗಾಗಿ ನಿಮ್ಮನ್ನು ಜನ ಕುರಿಯನ್ನಾಗಿ ಮಾಡಿ ನಿಮ್ಮ ಏಳಿಗೆಯನ್ನು ಹಾಳು ಮಾಡುತ್ತಾರೆ. ಸುಮಾರು 60ರಷ್ಟು ಮೇಷರಾಶಿಯ ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸಕ್ಕೆಂದು ವಸತಿ ಶಾಲೆಗಳಲ್ಲಿ ಸೇರಿಕೊಳ್ಳುತ್ತಾರೆ. ತಮ್ಮ ಸಹಪಾಠಿಗಳಿಂದ ಮೋಸ ಹೊಂದುತ್ತಾರೆ. ಜೀವನದಲ್ಲಿ ನಿಮ್ಮ ಮನೆಗಳಲ್ಲಿ ನಿಮಗೆ ಸ್ವತಂತ್ರ ಇಲ್ಲವೆಂದು ನೀವು ಹೊರಗಡೆ ಇರಲು ಇಷ್ಟಪಡುತ್ತೀರಿ. ನಿಮ್ಮ ಮನೆಯವರು ಹೇಳಿದ ವಿದ್ಯಾಭ್ಯಾಸದ ವಿಭಾಗಗಳನ್ನು ನೀವು ಇಷ್ಟಪಡುವುದಿಲ್ಲ. ಅವರ ಇಷ್ಟದ ವಿರುದ್ಧವಾಗಿ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಿ. ಆದರೆ ನಿಮ್ಮ ಮನೆಯವರಿಗಿಂತ ನಿಮ್ಮ ವಿದ್ಯಾಭ್ಯಾಸದ, ಉದ್ಯೋಗದ ಆಯ್ಕೆಗಳು ನಿಮಗೆ ಶುಭವನ್ನು ಉಂಟು ಮಾಡುತ್ತದೆ. ಜೀವನದಲ್ಲಿ ಪ್ರತಿಯೊಂದರಲ್ಲೂ ಒಳ್ಳೆಯ ಆಯ್ಕೆ ಮಾಡಿಕೊಳ್ಳುವ ನೀವು ನಿಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಸೋಲುತ್ತೀರಿ. ವಿವಾಹದ ವಿಷಯದಲ್ಲಿ ತುಂಬಾ ಎಡವುತ್ತೀರಿ. ನಿಮ್ಮ ಇಷ್ಟ ಕಷ್ಟಗಳಿಗೆ ನಿಮ್ಮ ಪತಿ ಯಾವುದೇ ಬೆಲೆ ಕೊಡುವುದಿಲ್ಲ. ಅತ್ತೆಯ ಮನೆಯಲ್ಲಿ ಕಿರುಕುಳ, ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಈ ಕಷ್ಟಕ್ಕೆ ನಿಮ್ಮ ಹಠ ಹಾಗೂ ಆತುರದ ನಿರ್ಧಾರಗಳೇ ಕಾರಣ. ಸಾಮಾನ್ಯವಾಗಿ ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಲ್ಲಿ ಸ್ವತಂತ್ರಕ್ಕೆ ಅಡ್ಡಿಯುಂಟಾಗುತ್ತದೆ. ಆದ್ದರಿಂದ ಕೆಲಸ ಕಾರ್ಯದ ನಿಮಿತ್ತವಾಗಿ ನೀವು ಒಬ್ಬರೇ ಹೊರಗೆ ಇರಲು ಇಚ್ಛಿಸುತ್ತೀರಿ. ಒಂದು ಹಂತದ ವಯಸ್ಸು ಕಳೆಯುವಷ್ಟರಲ್ಲಿ ಹಣ ಗಳಿಸುವುದರಲ್ಲಿ ಜಯಶಾಲಿಗಳಾಗುತ್ತೀರಿ. ಆದರೆ ನೆಮ್ಮದಿಯ ಹುಡುಕಾಟದಲ್ಲಿ ಸೋಲುತ್ತೀರಿ. ಅವರ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಅರ್ಥವಿದೆ. ಮೇಷರಾಶಿಯ ಮಹಿಳೆಯರು ನಾಯಕತ್ವದ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಮತ್ತು ಎಲ್ಲ ಸಂದರ್ಭಗಳಲ್ಲಿ ನಿರ್ಭಯರಾಗಿರುತ್ತಾರೆ. ಮೇಷರಾಶಿಯ ಮಹಿಳೆಯ ಗುಣಲಕ್ಷಣಗಳು ಉತ್ಸಾಹ ಮತ್ತು ಸ್ವಯಂ ಭರವಸೆಯ ವರ್ತನೆಯನ್ನು ಒಳಗೊಂಡಿರುತ್ತದೆ. ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಅಹಂಕಾರ ಮತ್ತು ಅಹಂಕಾರದಂತಹ ಕೆಲವು ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ. ಅವರು ಇತರರ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಆದರೂ ಅವರು ತಮ್ಮ ಸ್ವಂತ ಅಗತ್ಯಗಳಿಗೆ ಆದ್ಯತೆ ನೀಡಬೇಕು. ಇನ್ನು ನಿಮಗೆ ನಿಮ್ಮ ಸ್ನೇಹಿತೆಯರು ನಿಮ್ಮ ಪ್ರೇಮ ವಿಷಯದಲ್ಲಿ ನಿಮ್ಮನ್ನು ದಿಕ್ಕು ತಪ್ಪಿಸುತ್ತಾರೆ. ಹಾಗಾಗಿ ನಿಮ್ಮ ಸ್ನೇಹಿತೆಯರ ವಿಚಾರಗಳಲ್ಲಿ ಸ್ವಲ್ಪವೂ ನೀವು ಬೆಲೆ ಕೊಡದಿದ್ದರೆ ಒಳ್ಳೆಯದು. ನಿಮ್ಮಲ್ಲಿ ನೇರನುಡಿ ಇರುವ ಕಾರಣ ಗುಟ್ಟಿನ ವಿಷಯಗಳು ನಿಮ್ಮ ಬಾಯಲ್ಲಿ ನಿಲ್ಲುವುದಿಲ್ಲ. ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಸ್ನೇಹಿತರಲ್ಲಿ ಚರ್ಚಿಸುವುದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಬಳಿ ಮಾರ್ಗದರ್ಶನ ಯಾರೂ ಸ್ವೀಕಾರ ಮಾಡುವುದಿಲ್ಲ. ಆದರೆ ನಿಮಗೆ ನಿಮ್ಮ ಜೀವನದ ಎಡವಟ್ಟುಕಟ್ಟುಗಳಿಗೆ ನಿಮ್ಮ ಸ್ನೇಹಿತೆಯರೇ ಕಾರಣವಾಗಿರುತ್ತಾರೆ. ಆದ್ದರಿಂದ ಸ್ನೇಹದ ವಿಚಾರದಲ್ಲೂ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಬಳಿ ಹೇಳಿಕೊಳ್ಳದೆ ಇದ್ದರೆ ನಿಮ್ಮ ಜೀವನ ಸುಗಮವಾಗಿರುತ್ತದೆ. ಸಾಮಾನ್ಯವಾಗಿ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚು. ದೇವರಲ್ಲಿ ನಂಬಿಕೆಯೂ ಹೆಚ್ಚು. ಶಾಸ್ತ್ರ ಮತ್ತು ಭವಿಷ್ಯದ ಬಗ್ಗೆ, ದೇವರ ವಿಚಾರಗಳ ಬಗ್ಗೆ, ದೇವರ ಕಥೆಗಳನ್ನು, ಪುರಾಣಗಳನ್ನು ಕೇಳುವುದರ ಬಗ್ಗೆ ಆಸಕ್ತಿ ಹೆಚ್ಚಿರುತ್ತದೆ. ಅಲ್ಪ ಸಿಗುವುದರಲ್ಲೇ ತೃಪ್ತಿ ಹೊಂದುತ್ತೀರಿ. ನಿಮ್ಮ ವಿವಾಹದ ಜೀವನದಲ್ಲಿ ಏರುಪೇರಾದಾಗ ನೀವು ನಿಮ್ಮ ಸ್ನೇಹಿತರ ಮಾತನ್ನು ಕೇಳಿ ದೇವರ ಬಳಿ ಅಥವಾ ಪಂಡಿತರ ಬಳಿ
ವಾಮಾಚಾರಿಗಳ ಬಳಿ ನೀವು ಮಾತಾ ಮಂತ್ರ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸುತ್ತೀರಿ. ಆದರೆ ನಿಮ್ಮ ಈ ಅಸಹಾಯಕತೆಯನ್ನು ಕೆಲವು ಜ್ಯೋತಿಷಿಗಳು ದುರುಪಯೋಗ ಪಡೆದುಕೊಂಡು ನಿಮ್ಮಲ್ಲಿ ಹಣ ಸುಲಿಗೆ ಮಾಡುತ್ತಾರೆ. ನಿಮ್ಮ ಪತಿಯಿಂದ ನಿಮಗೆ ಪದೇ ಪದೇ ಕಿರುಕುಳ ಹಾಗೂ ನಿಮ್ಮ ಮೇಲೆ ಹಲ್ಲೆ ನಡೆಯುತ್ತಿರುತ್ತದೆ. ಮದುವೆಗೂ ಮುಂಚೆ ನಿಮ್ಮ ಮನೆಯವರ ಮಾತನ್ನು ಕೇಳದ ನೀವು ಮದುವೆಯ ನಂತರ ನಿಮ್ಮ ತಂದೆ ತಾಯಿಯ ಮಾತು ಕೇಳಲು ಪ್ರಾರಂಭಿಸುತ್ತೀರಿ. ಒಮ್ಮೊಮ್ಮೆ ನಿಮ್ಮ ತಾಯಿ ಮಾತು ಕೇಳುವುದರಿಂದ ನಿಮ್ಮ ಗಂಡನ ಮನೆಯಲ್ಲಿ ಇದೇ ವಿಚಾರಕ್ಕೆ ಹೊಡೆದಾಟಗಳು ನಡೆಯುವ ಸಾಧ್ಯತೆಗಳು ಇರುತ್ತವೆ. ನಿಮ್ಮ ಜೀವನದ ಅತಿ ದೊಡ್ಡ ಬಲವೆಂದರೆ ಅದು ನೀವು ನಂಬಿದ ದೇವರೇ ಹೊರತು ಬೇರೆ ಯಾವುದೇ ವ್ಯಕ್ತಿಗಳಲ್ಲ. ಆದ್ದರಿಂದ ಜಾತಕ ಸರಿಯಾಗಿ ನೋಡಿ, ಆತುರ ಪಡದೆ ಮನೆತನ, ಹುಡುಗನ ಸಂಪೂರ್ಣ ವಿಚಾರಗಳನ್ನು ಪರಿಶೀಲಿಸಿ 25 ವರ್ಷಗಳ ನಂತರ ಮದುವೆಯಾಗುವುದು ಇದಕ್ಕೆ ಸೂಕ್ತ ಪರಿಹಾರ. ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಪ್ರೇಮ ವಿವಾಹವಾಗಬಾರದು. ಅದು ನಿಮ್ಮ ನಾಶಕ್ಕೆ ಮುನ್ನುಡಿಯಾಗುತ್ತದೆ. ಮೇಷ ರಾಶಿಯ ಮಹಿಳೆಯರಿಗೆ ಡೇಟಿಂಗ್ ಮಾಡುವುದು, ಪ್ರವಾಸ ಮಾಡುವುದು, ವಿಶೇಷ ಆಹಾರಗಳನ್ನು ತಿನ್ನುವುದು, ಹಣವನ್ನು ಅಧಿಕವಾಗಿ ಖರ್ಚು ಮಾಡುವುದು, ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವುದು ಒಂದು ರೋಮಾಂಚಕಾರಿ ಅನುಭವವಾಗಿರುತ್ತದೆ. ಮೇಷರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಸ್ವತಂತ್ರ ಮತ್ತು ಬಲವಾದ ಇಚ್ಛಾಶಕ್ತಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ವಿಶಿಷ್ಟವಾಗಿ ಭಾವೋದ್ರಿಕ್ತ, ಶಕ್ತಿಯುತ ಮತ್ತು ಉತ್ಸಾಹಭರಿತ ವ್ಯಕ್ತಿಗಳಾಗಿರುತ್ತಾರೆ. ಅವರು ನಾಯಕತ್ವವನ್ನು ತೆಗೆದುಕೊಳ್ಳುವುದನ್ನು ಆನಂದಿಸುತ್ತಾರೆ ಮತ್ತು ಸ್ವಂತ ನಿರ್ಣಯದೊಂದಿಗೆ ತಮ್ಮ ಗುರಿಗಳನ್ನು ಅನುಸರಿಸುತ್ತಾರೆ. ಸಂಬಂಧಗಳಲ್ಲಿ ಮೇಷರಾಶಿಯ ಮಹಿಳೆಯರು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸುವ ಜೊತೆಗಾರರನ್ನು ಪ್ರಶಂಸಿಸಬಹುದು ಮತ್ತು ಅವರ ಜೀವನ ಶೈಲಿಯನ್ನು ತಮ್ಮ ಇಚ್ಛೆಯಂತೆಯೇ ಮುಂದುವರಿಸಬಹುದು. ಮೇಷರಾಶಿಯ ಮಹಿಳೆಯೊಂದಿಗೆ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ಮಾಡುವುದು ಮುಖ್ಯ, ಏಕೆಂದರೆ ಅವರು ದೃಢೀಕರಣ ಮತ್ತು ನೇರತೆಯನ್ನು ಗೌರವಿಸುತ್ತಾರೆ. ಅವರು ದೃಢವಾಗಿ ಹೇಳಬಹುದಾದರೂ ಅವರು ಕಾಳಜಿಯುಳ್ಳ ಮತ್ತು ರಕ್ಷಣಾತ್ಮಕ ಭಾಗವನ್ನು ಹೊಂದಿದ್ದಾರೆ. ಅವರನ್ನು ನಿಷ್ಠಾವಂತ ಮತ್ತು ನಿಷ್ಠಾವಂತ ಪಾಲುದಾರರನ್ನಾಗಿ ಮಾಡುತ್ತಾರೆ. ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯದ ಅವರ ಅಗತ್ಯವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ಪೂರೈಸುವ ಮತ್ತು ಸಾಮರಸ್ಯದ ಸಂಬಂಧಕ್ಕೆ ಕೊಡುಗೆ ನೀಡುತ್ತದೆ. ಸುತ್ತಲೂ ಇರುವ ಅತ್ಯುತ್ತಮ ಜನರಲ್ಲಿ ಮೇಷರಾಶಿಯ ಮಹಿಳೆಯರು ಒಬ್ಬರಾಗಿರಬಹುದು. ಮೇಷರಾಶಿಯ ಮಹಿಳೆಯರು ಸವಾಲುಗಳನ್ನು ಎದುರಿಸಲು ಬಂದಾಗ ಧೈರ್ಯ ಮತ್ತು ದೃಢತೆಯನ್ನು ಹೊಂದಿರುತ್ತಾರೆ. ಅವರು ನಂಬಲಾಗದಷ್ಟು ಪರಿಣತರು ಮತ್ತು ಅವರ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಅವರು ಪ್ರಯೋಗದಲ್ಲಿ ಸಂತೋಷ ಪಡುತ್ತಾರೆ. ಮೇಷರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಎಲ್ಲದರ ಬಗ್ಗೆ ತೀವ್ರವಾದ ಭಾವೋದ್ರೇಕಗಳನ್ನು ಹೊಂದಿರುತ್ತಾರೆ. ಉತ್ಸುಕತೆ, ಉತ್ಸಾಹ ಮತ್ತು ಸವಾಲಿಗೆ ಯಾವಾಗಲೂ ಸಿದ್ಧವಾಗಿರುವ ಮೇಷರಾಶಿಯ ಮಹಿಳೆ ರೋಮಾಂಚಕ ಸಾಹಸದ ನಿರೀಕ್ಷೆಯೊಂದಿಗೆ ಪ್ರತಿದಿನ ಸ್ವಾಗತಿಸುತ್ತಾಳೆ. ಅವಳು ಕೇವಲ ಆಶಾವಾದಿಯಲ್ಲ, ಕೇವಲ ತನಗಾಗಿಯಲ್ಲದೆ ಅವಳು ಇತರರ ಭವಿಷ್ಯಕ್ಕಾಗಿಯೂ ಕಷ್ಟಪಡುತ್ತಾಳೆ. ತನಗಿಂತಲೂ ತನ್ನ ಕುಟುಂಬದವರಿಗೆ ಹೆಚ್ಚು ಒಲವನ್ನು ತೋರಿಸುತ್ತಾಳೆ. ಮೇಷರಾಶಿಯ ಮಹಿಳೆಯರು ಯಾವಾಗಲೂ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅವರು ಸಾಧಿಸುವ ಎಲ್ಲವೂ ಅವರ ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಪ್ರತಿಬಿಂಬವಾಗಿದೆ. ಅವರು ಹೆಚ್ಚಿನ ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸುತ್ತಾರೆ. ಯಾರೂ ಅವರನ್ನು ಸುಲಭವಾಗಿ ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಿಲ್ಲ. ಮೇಷರಾಶಿಯ ಮಹಿಳೆಯರ ಅತ್ಯುತ್ತಮ ಲಕ್ಷಣವೆಂದರೆ ಅವರ ಅಚಲವಾದ ಪ್ರಾಮಾಣಿಕತೆ. ಅವರು ಸುಂದರವಾದ ಸುಳ್ಳನ್ನು ಕಟ್ಟಲು ತಮ್ಮ ಪದಗಳನ್ನು ಬಳಸುವುದಕ್ಕಿಂತ ಹೆಚ್ಚಾಗಿ ಸರಳವಾಗಿ ಮಾತನಾಡಲು ಆರಿಸಿಕೊಳ್ಳುತ್ತಾರೆ. ಅತ್ಯಂತ ನವೀನ ಮತ್ತು ಸೃಜನಶೀಲರ ಜೊತೆಗೆ ಅವರು ಸಹಾನುಭೂತಿ ಮತ್ತು ಸಂವೇದನಾಶೀಲರಾಗಿದ್ದಾರೆ. ಮೇಷರಾಶಿಯ ಮಹಿಳೆಯರು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಮತ್ತು ಹೆಚ್ಚು ಸಮಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.